ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ವಿವಾದ ಮುಗಿಯುವ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಹೋರಾಟವನ್ನ ಮುಂದುವರಿಸೋದಕ್ಕೆ ಅನುಮತಿಯನ್ನು ಕೊಡ್ತಾ ಇರುವಂಥದ್ದು ಸರ್ಕಾರ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಮೊರೆ ಹೋಗುವಂತ ಸಾಧ್ಯತೆ ಇರುತ್ತೆ. ಮೇಲ್ಮನವಿಯನ್ನ ಸಲ್ಲಿಸಲು ರಾಜ್ಯ ಸಾರಿಗೆ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೇಲ್ಮನವಿಗೆ ಸಿಎಂ ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಪ್ರತ್ಯೇಕ ನಿಯಮಾವಳಿ ರೂಪಿಸಲು ಈಗ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ. ಹಾಗಾಗಿ ಈಗ ಜನವರಿ 23ರ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಏನು ತೀರ್ಪು ಬರುತ್ತಲ್ಲ, ಸೊ ಕೇಂದ್ರದ ಗೈಡ್ಲೈನ್ಸ್ ಅಡಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ಅನ್ನೋದು. ಸೊ ಅಗ್ರಿಗೇಟರ್ ಕಂಪನಿಗಳ ಅರ್ಜಿಗಳನ್ನು ಪರಿಗಣಿಸಲು ಸೂಚನೆಯನ್ನು ಕೊಡಲಾಗಿದೆ. ರಾಜ್ಯ ಸರ್ಕಾರ ನಿಲುವಿಗೆ ವಿರುದ್ಧವಾಗಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅನ್ನೋದು. ಸೊ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಪ್ಪಿಗೆ ಇಲ್ಲ. ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಸುಪ್ರೀಂಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ತೀರ್ಮಾನ ಈಗ ಸುಪ್ರೀಂ ಕೋರ್ಟ್ ತೀರ್ಮಾನದ ಮೇಲೆ ಅವಲಂಬಿತವಾಗಿದೆ. ಸೊ ಸದ್ಯ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯ ನಿಬಂಧನೆಗಳು ಇಲ್ಲದಂತಾಗಿದೆ. ಸೊ ಹಂಗಾಗಿ ಯಾವುದೇ ಬಲವಂತದ ಕ್ರಮವೂ ಕೂಡ ತೆಗೆದುಕೊಳ್ತಾ ಇಲ್ಲ ಅಥವಾ ತೆಗೆದುಕೊಳ್ಳುವಂತಿಲ್ಲ ಅನ್ನುವಂಥ ನಿಯಮ ಇದೆ ಅಲ್ಲ. ಸೊ ಹಂಗಾಗಿ ಹಾಗಂತ ಯಾವುದೇ ಕಟ್ಟುನಿಟ್ಟಿನ ನಿಯಮ ಕೂಡ ಇಲ್ಲ ಆಗಿದೆ ಬೈಕ್ ಟ್ಯಾಕ್ಸಿಗಳಿಗೆ. ಇದು ಸರಿಯಲ್ಲ ಅನ್ನೋದು ಒಂದು ರಾಜ್ಯ ಸರ್ಕಾರಕ್ಕೆ ಈ ನಿಯಮ ಹೈಕೋರ್ಟ್ ಕೊಟ್ಟಿರುವಂಥ ನಿಯಮಗಳೆಲ್ಲ ಒಂದು ಕಡೆ ಒಪ್ಪಿಗೆ ಇಲ್ಲ. ಸೊ ಹಂಗಾಗಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬಹುದು. ಸೊ ಹಂಗಾಗಿ ಈ ಬೈಕ್ ಟ್ಯಾಕ್ಸಿ ವಿವಾದ ಅಂತ ಬಂದಾಗ ರಾಜ್ಯ ಸರ್ಕಾರದಿಂದಲೂ ಕೂಡ ಹೋರಾಟ ಮುಂದುವರಿಯುವಂಥ ಸಾಧ್ಯತೆ ಇದೆ. ಸೊ ಹಂಗಾಗಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಒಂದು ವಿವಾದ ಬೈಕ್ ಟ್ಯಾಕ್ಸಿ ವಿವಾದ ಕೊನೆಗೊಳ್ಳುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸೊ ಅನಿವಾರ್ಯತೆ ಇದೆಯಾ ಬೈಕ್ ಟ್ಯಾಕ್ಸಿ? ಯಾಕೆ ಈ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಯಾವಾಗ ಈ ಸೇವೆ ಆರಂಭ ಆಯ್ತು ಅಂದಿನಿಂದ ಇಲ್ಲಿವರೆಗೂ ಕೂಡ ಒಬ್ಬರಾಗ್ಬೋದು, ಆಟೋ ಚಾಲಕರಾಗ್ಬೋದು, ಕೆಲವೊಬ್ಬ ಸಾರ್ವಜನಿಕರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಈ ಕಾರಣದಿಂದಾಗಿ ಸಾಕಷ್ಟು ವಿವಾದ ಈ ಒಂದು ವಿಚಾರ ಬಗ್ಗೆ ಸುತ್ತಕೊಂಡಿರುವಂತಹ ಕೆಲಸ ಆಗಿದೆ. ಸದ್ಯಕ್ಕೆ ಅಗ್ರಿಗೇಟರ್ ಕಂಪನಿಗಳ ವಿಚಾರವಾಗಿ ನೋಡೋದಾದ್ರೆ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧವಾಗೂ ಕೂಡ ಒಂದು ರೀತಿ ಸರ್ಕಾರ ಸೇರಿದಂತೆ ಸಂಬಂಧಪಟ್ಟ ಹಾಗೆ ಆಟೋ ಚಾಲಕರು ವಿವಿಧ ರೀತಿಯಾದಂತಹ ಒಂದು ನೆಗೆಟಿವ್ ಥಿಂಗ್ಸ್ ಗಳನ್ನ ಆಗ್ತಿರುವಂತ ಕಾರಣದಿಂದಾಗಿ ಸದ್ಯಕ್ಕೆ ಈ ಒಂದು ಕಾನೂನು ಹೋರಾಟ ಮುಂದುವರಿಸುವಂತ ಕೆಲಸಕ್ಕೆ ಸರ್ಕಾರ ಕೂಡ ತೀರ್ಮಾನಕ್ಕೆ ಮುಂದಾಗಿರುವುದು. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಮೂಲಕವಾಗಿ ರಾಜ್ಯ ಸಾರಿಗೆ ಇಲಾಖೆಯು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮೇಲ್ಮನವಿ ಸಲ್ಲಿಕೆ ಮಾಡುವಂತಹ ಕೆಲಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಒಪ್ಪಿಗೆ ಕೊಡುವಂತ ಕೆಲಸ ಮಾಡಲಾಗಿದೆ ಈಗಾಗಲೇ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಬೈಕ್ ಟ್ಯಾಕ್ಸಿಗೆ ಪ್ರತ್ಯೇಕವಾದಂತಹ ನಿಯಮಾವಳಿಯನ್ನ ರೂಪಿಸುವಂತ ಕೆಲಸಕ್ಕೆ ಸರ್ಕಾರ ಏನ್ ಮುಂದಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಇತ್ತು ಅದನ್ನ ಹಿಂದೇಟ್ ಹಾಕುವಂತ ಕೆಲಸ ಸರ್ಕಾರ ಮುಂದಾಗ್ತಾ ಇದೆ. ಜನವರಿ 23ರ ಹೈಕೋರ್ಟ್ ದ್ವಿಸದಸ್ಯ ಪೀಠ ತೀರ್ಪು ಏನ್ ಕೊಟ್ಟಿತ್ತು ಆ ತೀರ್ಪಿನ ವಿಚಾರ ಬಗ್ಗೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅಡಿಯಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ಎಂದಿತ್ತು. ಈ ಒಂದು ಕಾರಣದಿಂದಾಗಿ ಅಗ್ರಿಗೇಟರ್ ಕಂಪನಿಗಳ ಅರ್ಜಿಗಳನ್ನ ಪರಿಗಣಿಸಿ ಅನುಮತಿ ನೀಡಲು ಹೈಕೋರ್ಟ್ ಈ ಒಂದು ವಿಚಾರ ಬಗ್ಗೆ ನಿರ್ದೇಶನವನ್ನ ಈ ಹಿಂದೆ ಏನ್ ಮಾಡಿತ್ತು ಆ ನಿರ್ದೇಶನವನ್ನ ಸದ್ಯಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ರು. ಈ ನಿಲುವಿಗೆ ವಿರುದ್ಧವಾಗಿ ಸದ್ಯಕ್ಕೆ ಹೈಕೋರ್ಟ್ ತೀರ್ಪು ಏನ್ ಕೊಟ್ಟಿತ್ತು. ಆದ್ರೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಪ್ಪಿಗೆ ಇಲ್ಲ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ. ಹೀಗಾಗಿ ಏಪ್ರಿಲ್ 23ರ ಒಳಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸುವಂತ ಕೆಲಸ ಏನಾಗ್ತದೆ ಇನ್ನೇನು 2-3 ದಿನದಲ್ಲಿ ಸಲ್ಲಿಕೆ ಮಾಡುವಂತ ಕೆಲಸಕ್ಕೆ ತಯಾರಿ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಂತಿಮ ತೀರ್ಮಾನ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಸದ್ಯಕ್ಕಂತೂ ಅವಲಂಬಿತ ಆಗಿರುವಂತ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.